ಸರ್ ಕೊನೆಯದಾಗಿ ಈ ಕಾಡುಗಳಲ್ಲಿ ಕರ್ನಾಟಕದಲ್ಲಿ ಇನ್ನೂ ದಟ್ಟವಾದ ಕಾಡುಗಳು ಬೇಕಾದಷ್ಟು ಭಾಗಗಳಲ್ಲಿ ಇದಾವೆ ಅಂತ ಅನ್ಕೋತೀನಿ. ಕಾಡು ಮನುಷ್ಯರು, ಕಾಡು ಒಳಗೆ ವಾಸ ಮಾಡುವಂತಹ ಮನುಷ್ಯರು ಇದ್ದಾರಾ ಈಗಲೂ? ಕರ್ನಾಟಕದಲ್ಲಿ ಇದಾರೆ, ಆದ್ರೆ ಅವರು ನಾವ್ ಅಂದ್ಕೊಂಡ ತರ ಜೀವನ ಶೈಲಿ ಇಲ್ಲ. ಈಗ ಬಿಳಿಗಿರಿ ರಂಗನ ಬೆಟ್ಟ, ನಾಗರಹೊಳೆ, ಬಂಡೀಪುರದಲ್ಲಿ ಯಾರು ಇಲ್ಲ. ಆದ್ರೆ ಕಾಳಿ ವನ್ಯಜೀವಿ ಧಾಮ ಇಂತ ಎಲ್ಲ ಪ್ರದೇಶದಲ್ಲೂ ಜನ ಇದ್ದಾರೆ ಇವಾಗಲೂ. ಆದ್ರೆ ನಾವ್ ಅಂದ್ಕೊಂಡಂಗೆ ಅವ್ರಿಗೆ ಹೊಸ ಪ್ರಪಂಚದ ಅರಿವೇ ಇಲ್ಲ ಅನ್ನೋದಿದೆಯಲ್ಲ, ಅದು ತಪ್ಪು ಮಾಹಿತಿ. ತುಂಬಾ ಜನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರೋರು ಅತಿ ಹೊಸದಾದಂತ ಎನ್ಫೀಲ್ಡ್ ಮೋಟರ್ ಬೈಕ್ ಇರುತ್ತೆ. ನಮ್ ತರನೇ ಸ್ಮಾರ್ಟ್ ಫೋನ್ ಇಟ್ಕೊಂಡಿರೋ ಜೇನ್ ಕುರುಬ್ರು, ನಾಗರಹೊಳೆಯಲ್ಲಿರೋ ಎಷ್ಟೋ ಜೇನು ಕುರುಬ್ರು ಸ್ಮಾರ್ಟ್ ಫೋನ್ ನಲ್ಲಿ ವಾಟ್ಸ್ಆಪ್ ನೋಡ್ತಾರೆ, ಅವರು ಇನ್ಸ್ಟಾಗ್ರಾಮ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ. ನೀವು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಾಡು ಒಳಗಡೆ ಹೇಗ್ ಬದುಕ್ತಾರ ಅವರು? ವನ್ಯಜೀವಿಗಳು ಅಟ್ಯಾಕ್ ಮಾಡ್ತಾವಲ್ವಾ? ನಾ ಕೇಳ್ತಿರೋ ಕಾಡಂಚಿನ ಜನಗಳ ಬಗ್ಗೆ ಅಲ್ಲ, ಡೀಪ್ ಇನ್ಸೈಡ್ ದ ಫಾರೆಸ್ಟ್ ಎಲ್ಲನೂ. ಇವಾಗ ನಾನು ಹೇಳಿದ್ನಲ್ಲ ಮುಂಚೆ, ವನ್ಯಜೀವಿಗಳಿಗೆ ನಮ್ಮಿಂದ ತೊಂದರೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವನು ಅಟ್ಯಾಕ್ ಮಾಡೋದಿಲ್ಲ. ಅವ್ರಿಗೆ ಆ ಭಾಷೆ ಗೊತ್ತು, ಕಾಡಿನ ಭಾಷೆ ಗೊತ್ತು, ಕಾಡನ್ನ ಅರ್ಥ ಮಾಡ್ಕೊಳ್ಬೇಕು, ವನ್ಯಜೀವಿಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಅಲ್ಲಿ ಆನೆ ಇದೆ ಅಂತ ಹೇಳಿದ್ರೆ ಅದು ಆನೆ ಮುಂಚೆ ಇದೆ ಅಂತ ಮುಂಚೆನೆ ನಮಗೆ ಗೊತ್ತಾದ್ರೆ ಆ ಭಾಗವನ್ನ ನಾವು ಅವಾಯ್ಡ್ ಮಾಡಿ ಬೇರೆ ಕಡೆ ಹೋಗ್ಬೇಕಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದು ಕಾಡಿನಲ್ಲಿರೋ ಜನರಿಗಾಗ್ಬೋದು, ವನ್ಯಜೀವಿಗಳ ವಿಜ್ಞಾನಿಗಳಿಗಾಗ್ಬೋದು, ಅಥವಾ ಯಾರೇ ಕಾಡಿಗೆ ಹೋದ್ರು ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಕೊನೆಯದಾಗಿ ಮಾನವ ಜಗತ್ತಿಗೆ ಗೊತ್ತೇ ಇಲ್ಲದೆ ಇರೋ ಇವತ್ತಿನ ಆಧುನಿಕ ಜಗತ್ತು ಎಷ್ಟೇ ಮುಂದುವರೆದಿದ್ದೀವಿ ಅಂತ ನಾವು ಅಂದ್ಕೊಂಡ್ರು ನಮ್ಗೆ ಗೊತ್ತೇ ಇಲ್ದ್ರು ಈಗ ಅನೇಕ ವಿಷಯಗಳನ್ನ ತಿಳಿಸಿದ್ರ, ಅದೇ ರೀತಿನಲ್ಲಿ ಪ್ರಪಂಚಕ್ಕೆ ಗೊತ್ತಾಗ್ಬೇಕಿದು, ಮನುಷ್ಯರಿಗೆ ಗೊತ್ತಾಗ್ಬೇಕಿದು, ಇದು ಪ್ರಾಣಿ ಪ್ರಪಂಚದ ಒಂದು ಅತ್ಯಪರೂಪದ ಅದ್ಭುತ ಕೌತುಕ ಅಂತ ಹೇಳ್ಬಹುದಾದ ಯಾವ್ದಾದ್ರು ಒಂದು ವಿಷಯ ಹೇಳ್ಬೋದಾ? ಬಹುಶಃ ನಾನು ಮುಂಚೆ ಹೇಳಿದಾಗೆ ಆನೆಗಳು ನೆಲದಿಂದ ಬಗೆದು ನೀರು ತೆಗಿತವೆ ಅಂತ ನಮ್ಮ ದೇಶದಲ್ಲಿ ಎಲ್ಲೂ ದಾಖಲೆ ಆಗಿರ್ಲಿಲ್ಲ. ನಾವೇ ಬಹುಶಃ ಮೊಟ್ಟ ಮೊದಲ ಬಾರಿಗೆ ಕಾವೇರಿ ವನ್ಯಜೀವಿ ಧಾಮ ಮತ್ತು ಮಲೈಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ನಾವು ದಾಖಲು ಮಾಡಿದ್ವಿ. ಸಾಕಿರೋ ಆನೆಗಳನ್ನ ಹಾಗಿದ್ರೆ ಈ ನೀರಿನ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಬಳಸ್ಬೋದಾ? ಖಂಡಿತ ಬಳಸ್ಬೋದು, ಖಂಡಿತ ಬಳಸ್ಬೋದು. ಅದನ್ನ ನಾವು ಯೋಚನೆ ಮಾಡಿಲ್ಲ ನೋಡಿ, ಅದು ಇಲ್ಲಿ ತನಕ ಯಾರು ಯೋಚನೆ ಮಾಡಿಲ್ಲ. ಆದ್ರೆ ನನ್ನ ಪ್ರಕಾರ ಅದನ್ನ ಅಷ್ಟು ವಾಣಿಜ್ಯೀಕರಣ ಮಾಡೋದು ಒಳ್ಳೇದಲ್ಲ. ಮತ್ತೆ ನೀವು ಕೇಳಿದ್ರಲ್ಲ ಯಾವ್ದು ಬಹುಶಃ ಅತಿ ಕೌತುಕವಾದ ವಿಚಾರ ಅಂತ, ಕೆಲವು ವಿಚಾರಗಳು ನಿಗೂಢವಾಗಿರೋದೇ ಒಳ್ಳೇದು ನನ್ನ ಪ್ರಕಾರ. ಆ ನಿಸರ್ಗದಲ್ಲಿ ನಿಗೂಢತೆ ಅನ್ನೋದು ಇರಬೇಕು. ಆ ನಿಗೂಢತೆ ಅನ್ನೋದೇ ಯಾವಾಗ್ಲೂ ನಮ್ಗೆ ಕೌತುಕತೆ ತರೋದು. ಹಾಗಾಗಿ ಎಷ್ಟೋ ಹೊಸ ವಿಚಾರ ತಿಳ್ಕೊಂಡ್ರು ಆ ತರದ ಲಕ್ಷಾಂತರ ನಿಗೂಢ ವಿಚಾರಗಳು ಇದ್ದಾವೆ, ಮತ್ತೆ ಅದು ಇರೋದು ಉತ್ತಮನೇ. ನಮ್ಮ ದೇಶದಲ್ಲಿ ನೀವು ಕೇಳಿದಾಗ ಮುಂಚೆ ಕಾಡಿನಲ್ಲಿರುವಂತ ಜನ, ಆಧುನಿಕ ಪ್ರಪಂಚ ನೋಡದಲ್ಲೇ ಇರುವಂತ ಜನ ಬಹುಶಃ ಅಂಡಮಾನ್ ನಿಕೋಬಾರ್ ನಲ್ಲಿ ಮಾತ್ರ ಇದ್ದಾರೆ. ಅಲ್ಲಿ ಕೆಲವು ಪಂಗಡಗಳಿದಾವೆ, ಒಂಗೆ ಅಂತ ಹೇಳಿ, ಮತ್ತೆ ಲಿಟಲ್ ಅಂಡಮಾನೀಸ್ ಅಂತೆಲ್ಲ. ಅವರ ಜನಸಂಖ್ಯೆ ಈಗ 300-350 ಇಳಿದ್ಬಿಟ್ಟಿದೆ. ಅವರು ಬಹುಶಃ ಆಧುನಿಕ ಪ್ರಪಂಚವನ್ನ ಅವರು ಬೇಡ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಅಂತವ್ರಿಗೆ ನಾವು ಸಂರಕ್ಷಣೆ ಖಂಡಿತ ಮಾಡ್ಬೇಕು. ಅವ್ರಿಗೆ ನಾವು ಆಧುನಿಕ ಪ್ರಪಂಚನ ತೋರಿಸೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಬೇಡ ಅಂತ ಹೇಳಿದ್ರೆ. ಆದ್ರೆ ಮೇನ್ ಲ್ಯಾಂಡ್ ಅಂತ ಭಾರತದಲ್ಲಿ ಇನ್ನು ಉಳಿದ ಜನರಿಗೆ ಆಧುನಿಕ ಪ್ರಪಂಚ ನೋಡ್ಬಿಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅದರೊಟ್ಟಿಗೆ ಪರಿಸರದ ಮತ್ತು ನಿಸರ್ಗದಲ್ಲಿರುವಂತ ನಿಗೂಢತೆ ಅದು ಪ್ರತಿ ದಿವಸ ನಾವು ಕಲಿತಾ ಇರ್ತೀವಿ. ಅದನ್ನ ಅದಕ್ಕೆ ಇವತ್ತಿಗೂ ನೀವು ಎಂಟರ್ ಆಗಿ ಈಗ 25-30 ವರ್ಷ ಅಂತೂ ಆಯ್ತು, ಅದರ ಫಸ್ಟ್ ಡೇ ನಿಮ್ಗೆ ಎಷ್ಟು ಕೌತುಕಮಯ ಅಂತ ಅನಿಸ್ತಾ ಇತ್ತು? ಇವತ್ತಿಗೂ ಹಾಗೆ ಹೊಸ ಹೊಸ ವಿಚಾರಗಳು ಗೊತ್ತಾಗ್ತಾ ಇರತ್ತಾ? ಇವತ್ತಿಗೂ ಅಷ್ಟೇ ಕೌತುಕಮಯ? ಖಂಡಿತ ಮೇಡಮ್. ನನ್ನ ಹತ್ರ ಪ್ರತಿ ದಿವಸ ಇವಾಗ್ಲೂ ನಾನು ಕಾಡಿಗೆ ಹೋದ್ರೆ ಅಥವಾ ಎಲ್ಲೇ ಹೋದ್ರು ಆಚೆ ಒಂದು ಪುಸ್ತಕ ಇಟ್ಕೊಂಡು ಹೋಗ್ತೀನಿ. ಆ ಪುಸ್ತಕದಲ್ಲಿ ಬರಿತಾನೆ ಇರ್ತೀನಿ ಏನೇನು ಹೊಸದು. ಆ ಪುಸ್ತಕ ಮುಗಿಯೋದೇ ಇಲ್ಲ. ನನ್ನ ಮನೆಗೆ ಬಂದ್ರೆ ಕಟ್ಟುಗಟ್ಲೆ ಪುಸ್ತಕಗಳಿದಾವೆ. ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾನು ದಾಖಲೆ ಮಾಡ್ತೇನೆ ಅಂತ ಹೇಳೋದಿಲ್ಲ, ಆದ್ರೆ ಕಲೀಲಿಕ್ಕೆ ಎಷ್ಟಿದೆ ಅಂತ ತೋರಿಸುತ್ತೆ. ಇಟ್ಸ್ ಅನ್ ಇಂಡಿಕೇಟರ್ ಟು ಶೋ ಹೌ ಮಚ್ ದೇರ್ ಇಸ್ ಇನ್ ನೇಚರ್ ಟು ಲರ್ನ್. ಪ್ರತಿ ದಿವಸ ಏನೋ ಒಂದು ಕಲಿತಾ ಇರ್ತೀವಿ. ನನಗೆ ಇತ್ತೀಚೆಗೆ ನಮ್ಮ ಜಮೀನಲ್ಲಿ ಹೇಗೆ ಮಿಂಚುಳಗಳು ವಾಪಸ್ ಬಂದ್ವು. ನಮ್ಮ ಜಮೀನ್ ತಗೊಂಡಾಗ ನಾನು 6 ವರ್ಷದ ಮುಂಚೆ ಮಿಂಚುಳ ಇರ್ಲಿಲ್ಲ. ಈಗ ಇದಕ್ಕಿದಂಗೆ 1-2 ವರ್ಷದ ಮುಂಚೆಯಿಂದ ಮಿಂಚುಳ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಜಮೀನು ತಗೊಂಡು ಅದನ್ನ ರಕ್ಷಣೆ ಮಾಡಿದೀವಿ, ಅಲ್ಲೇನು ಬೆಳೆ ಬೆಳೆಯೋದಿಲ್ಲ. ರಕ್ಷಣೆ ಮಾಡಿದ್ಮೇಲೆ ತಂತಾನೆ ನೈಸರ್ಗಿಕವಾಗಿ ಹಲವಾರು ಪೊದೆಗಳು, ಹುಲ್ಲಿನ ಜಾತಿಯ ಹುಲ್ಲುಗಳು ಮತ್ತೆ ಮರಗಿಡಗಳು ಬರ್ಲಿಕ್ಕೆ ಪ್ರಾರಂಭ ಆದವು. ಅವುಗಳು ಬಂದ ಮೇಲೆ ಅಲ್ಲಿ ಅವುಗಳ ಎಲೆ ಎಲ್ಲ ಬಿದ್ದು ಅಲ್ಲಿ ತನು ಜಾಸ್ತಿ ಆಯ್ತು, ಅಂದ್ರೆ ನೀರಿನ ಪಸೆ ಜಾಸ್ತಿ ಆಗಿದೆ. ಈ ಮಿಂಚುಳಗಳಿಗೆ ನೀರಿನ ಪಸೆ ಇರಬೇಕು, ಅವಾಗ ಬಂದು ಅಲ್ಲಿ ಮೊಟ್ಟೆ ಇಡ್ತಾವ. ಹಂಗಾಗಿ 3 ವರ್ಷ ಆದ್ಮೇಲೆ ಸ್ವಲ್ಪ ಪಸೆ ಜಾಸ್ತಿಯಾಗಿ ಈಗ ಮಿಂಚುಳುಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಇದು ಯಾವಾಗ್ಲೂ ನೋಡಿ ಹೊಸದ್ ಕಲಿತಾ ಇರ್ತೀವಿ. ಯಾಕೆ ನಮ್ಮ ಜಮೀನಿಗೆ ವಾಪಸ್ ಬಂತು ಮಿಂಚುಳ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಮಿಂಚುಳದಲ್ಲೂ ಅಷ್ಟೇ, ಹೆಣ್ಣು ಮಿಂಚುಳಕ್ಕೆ ಆರಕ್ಕೆ ಆಗಲ್ಲ, ಗಂಡು ಮಿಂಚುಳ ಮಾತ್ರ ಆರೋದು.
ಹೆಣ್ಣು ಮಿಂಚುಳ ಮೊಟ್ಟೆಯಿಂದ ಆಚೆ ಬಂದಿದ್ದು ಅಲ್ಲೇ ನೆಲದ ಮೇಲೆ ಇರ್ತದೆ, ಅದನ್ನು ಸಹ ಬೆಳಕನ್ನ ಕೊಡ್ತದೆ. ಇಲ್ಲಿ ತನಕ ಪ್ರಪಂಚಕ್ಕೆ ಅದು ಹೆಂಗೆ ಬೆಳಕು ಕೊಡುತ್ತೆ ಅಂತ ಗೊತ್ತಿರಲಿಲ್ಲ. ಇತ್ತೀಚೆಗೆ ಚೈನಾ ದೇಶದಲ್ಲಿ ಕೆಲವು ವಿಜ್ಞಾನಿಗಳನ್ನ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಿಂಚುಳದಿಂದ ಹಿಡಿದು ಆನೆ ತನಕ ಎಲ್ಲಾ ಪ್ರಾಣಿಗಳ ಬಗ್ಗೆ ನಾವು ಕಲ್ತ್ಕೊಳ್ಳೋಕೆ ಪ್ರತಿ ದಿವಸ ಏನೋ ಒಂದಿರುತ್ತೆ. ನಮ್ಗೆಲ್ಲಾ ಗೊತ್ತು ಅಂತ ಹೇಳಕ್ಕೆ ಆಗಲ್ಲ ಅಂತ ಹಂಗ ಅನ್ಕೊಂಡಿದ್ರೆ ಯಾರಾದ್ರೂ ಅವರು ಅತಿ ದೊಡ್ಡ ಮೂರ್ಖರು ಪ್ರಪಂಚದಲ್ಲಿ. ಹಾಗಾಗಿ ವನ್ಯಜೀವಿಗಳಲ್ಲಿ ನಿಸರ್ಗದಲ್ಲಿ ಯಾರು ತಜ್ಞರಿಲ್ಲ, ನಾವೆಲ್ಲರೂ ಕಲಿಯೋರಿ, ನಾವೆಲ್ಲರೂ ವಿದ್ಯಾರ್ಥಿಗಳು. ಇವತ್ತು ಪರಿಸರ ಅಧ್ಯಯನದಲ್ಲಿ ಆಸಕ್ತಿ ಉಳ್ಳಂತಹ ಯುವ ಜನಾಂಗಕ್ಕೆ ಸಂಜಯ್ ಗುಬ್ಬಿ ಅವರು ಏನ್ ಹೇಳಕ್ ಬಯಸ್ತಾರೆ? ಯಾಕಂತಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೇ ಇರೋದ್ರಲ್ಲಿ ದೇಶದಲ್ಲಿ ಒಳ್ಳೊಳ್ಳೆ ಪರಿಸರ ಆಸಕ್ತರು ಮತ್ತು ಪರಿಸರ ತಜ್ಞರು ಇರ್ತಕ್ಕಂಥದ್ದು, ಆದ್ರೂ ಬಹಳ ಕಡಿಮೆನೆ, ಆ ಸಂಖ್ಯೆ ಬಹಳ ಕಡಿಮೆನೆ. ಈ ತರ ಸಾಕಷ್ಟು ಜನ ಇರಬೇಕಾಗಿತ್ತು. ಸೊ ನಾವು ವಿ ಹಾರ್ಡ್ಲಿ ಹ್ಯಾವ್ ವೆರಿ ಫ್ಯೂ ಪೀಪಲ್. ಸೊ ಇವತ್ತಿನ ಯುವ ಪೀಳಿಗೆಗೆ ಈ ಪರಿಸರ ಆಸಕ್ತಿ ಮತ್ತೆ ಈ ವಿಚಾರದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಹೇಗೆ ಆಸಕ್ತಿ ಬೆಳೆಸ್ಕೋಬೇಕು? ಪರಿಸರ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಸರ್ಗ, ವನ್ಯಜೀವಿಗಳ ಬಗ್ಗೆ ಹೇಳಲಿಕ್ಕೆ ಆಸಕ್ತಿ ಪಡ್ತೀನಿ ನಾನು. ವನ್ಯಜೀವಿಗಳು ಅಂತ ಪ್ರಪಂಚ ಮತ್ತೆ ಅದಕ್ಕೆ ಮಾಡುವಂತ ಕೆಲಸ ಇದೆಯಲ್ಲ, ಅತಿ ದೊಡ್ಡ ಕೆಲಸ ಅದು. ಕೇವಲ ಸಫಾರಿಗೆ ಹೋಗಿ ನೀವು ತೃಪ್ತಿ ಪಡಬೇಡಿ, ಕಾಡಿನಲ್ಲಿ ನಡೀರಿ. ನಡೆದ್ರೆ ನೀವು ಕಾಣುವಂತ ಪ್ರಪಂಚ ಬೇರೆ. ಕಾಡು ಅಂದ್ರೆ ಭಯ ಆಗುತ್ತಲ್ಲ ಸರ್, ಹುಲಿ ಬಂದ್ಬಿಟ್ರೆ? ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ, ಯಾವಾಗ್ಲೂ ಹೇಳೋದ್ ನಾನಿದೆ, ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಎಷ್ಟು ಭಯ ಆಗುತ್ತೆ, ಆದ್ರೆ 1% ಕಾಡಿನಲ್ಲಿ ಆಗಲ್ಲ. ಖಂಡಿತ ಆಗೋದಿಲ್ಲ ಮೇಡಮ್. ಮನುಷ್ಯರಷ್ಟು ಡೇಂಜರಸ್ ಪ್ರಾಣಿಗಳಲ್ಲ ಅಂತ. ಪ್ರಾಣಿಗಳು ಖಂಡಿತ. ಬೆಂಗಳೂರು ಟ್ರಾಫಿಕ್ ಅಂತೂ ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ ನಮ್ಗೆ ಹೆದರಿಕೆ ಆಗುತ್ತೆ ಅದ್ರೊಳಗಡೆ ಇವಾಗ. ಆದ್ರೆ ನಾವು ಅದನ್ನ ಒಂಥರ ಅದೇ ಒಂದು ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೀವು ಕಾಡಿನಲ್ಲಿ ನಡೆದ್ರೆ ಅತಿ ಜಾಗರೂಕವಾಗಿರೋ ಅತಿ ಸೇಫ್ ಆಗಿರೋಂತ ಜಾಗ ಕಾಡು. ಹಾಗಾಗಿ ಕಾಡಿನಲ್ಲಿ ನಡೀರಿ, ಆ ಕೌತುಕವಾದ ಪ್ರಪಂಚವನ್ನ ನೋಡಿದ್ರೆ ನಿಮ್ಗೆ ಆ ಕರುಳು ಬಳ್ಳಿಯ ಒಂದು ಸಂಬಂಧ ಬರುತ್ತೆ ಕಾಡಿಗೆ. ಅವಾಗ ನೀವು ವನ್ಯಜೀವಿಗಳ ಮೇಲೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೋದು. ಆದ್ರೆ ಒಂಥರ ಹುಚ್ಚೋದು, ಒಂದ್ಸಲ ನೀವು ಪ್ರಾರಂಭ ಮಾಡಿದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ ಅದನ್ನ. ಆದ್ರೆ ಏನು ಅಂತ ಹೇಳಿದ್ರೆ, ನಾನು ಹೇಳೋದು, ಅಲ್ಲಿ ನಿಮಗೆ ಮರ್ಸಿಡೀಸ್ ಬೆನ್ಸ್ ತಗೊಳ್ಳೋ ಅಂತಹ ಕೆಲಸ ಸಿಕ್ಕೋದಿಲ್ಲ, ನೀವು ಒಂದು ದೊಡ್ಡ ಮನೆ ಕಟ್ಟುವಂತ ಕೆಲಸ ಸಿಕ್ಕೋದಿಲ್ಲ. ಆದ್ರೆ ಪ್ರತಿ ರಾತ್ರಿ ನೀವು ಖಂಡಿತ ಒಳ್ಳೆ ನಿದ್ದೆ ಬರುವಂತ ಕೆಲಸ ಅದು. ಯಾವ ಖುಷಿಯಾಗಿರ್ತೀವಿ ನಾವು. ಮನುಷ್ಯನಿಗಿರೋ ದುರಾಸೆ ಬಹುಶಃ ಯಾವ ಪ್ರಾಣಿಗೂ ಇರ್ಲಿಕ್ಕಿಲ್ಲ. ಹೌದು. ಆದ್ರೆ ನಮ್ಮ ಆಸೆ ಇರ್ಬೇಕು, ಖಂಡಿತ ಆಸೆ. ಮನುಷ್ಯ ಅಂದ್ಮೇಲೆ ಆಸೆ ಇರ್ಬೇಕು, ಕೆಲವು ಬೇಕು ಬೇಡಗಳು ಇದ್ದೇ ಇರ್ತದೆ. ಅದನ್ನ ಕೊಡುತ್ತೆ ವನ್ಯಜೀವಿಯಲ್ಲಿ ನೀವು ಕೆಲಸ ಮಾಡಿದ್ರೆ. ಆದ್ರೆ ನೀವು ಬೇಡಲಿದ್ದನ್ನ ಕೊಡೋದಿಲ್ಲ. ಆದ್ರೆ ಸಾಕಷ್ಟು ನೀವು ಬೇರೆ ಕಡೆ ಸಿಕ್ತೋಲ್ಲ ಅಂತ ವಿಚಾರ ನಮ್ಗೆ ಬಹಳ ಸಿಗುತ್ತೆ, ಸಂತೋಷ. ಪ್ರತಿ ದಿವಸನೂ ಸಂತೋಷ ಇರುತ್ತೆ ನಮ್ಗೆ. ಆಮೇಲೆ ಏನೋ ಒಂದು ಪುಟ್ಟ ಕಾಡು ಉಳಿಸಿದ್ವಿ, ಒಂದು ವನ್ಯಜೀವಿ ಧಾಮನ ಹೊಸದಾಗಿ ಘೋಷಣೆ ಮಾಡ್ಲಿಕ್ಕೆ ಸರ್ಕಾರವನ್ನ ನಾವು ಕನ್ವಿನ್ಸ್ ಮಾಡಿದ್ವಿ. ಅವಾಗ ಸಿಕ್ಕುವಂತ ಸಂತೋಷ ಇದೆಯಲ್ಲ, ನೀವು ಎಷ್ಟೇ ಲಕ್ಷ ಹಣ ಕೊಟ್ಟರು ಸಿಕ್ಕೋದಿಲ್ಲ. ಓಕೆ. ಈ ವೈಲ್ಡ್ ಅನಿಮಲ್ಸ್ ನ ಸರ್, ಕಡೆದಾಗಿ ವೈಲ್ಡ್ ಅನಿಮಲ್ಸ್ ನ ನಾವು ಕ್ರೂರ ಪ್ರಾಣಿಗಳು ಅಂತ ಮನುಷ್ಯ ಪ್ರಪಂಚ ಭಾವಿಸುತ್ತೆ. ಅವು ತನಗೆ ಹಸಿವಿಲ್ಲದ ಸಂದರ್ಭದಲ್ಲಿ ಇನ್ನೊಂದು ಪ್ರಾಣಿಯನ್ನ ಗೌರವಿಸ್ತಾವ? ಇನ್ನೊಂದು ಪ್ರಾಣಿಯ ಅಸ್ತಿತ್ವವನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ತವೆ? ಅದಕ್ಕೆ ಅವಶ್ಯಕತೆ ಇಲ್ಲ ಅಂದ್ರೆ ಅದೇನು ಮಾಡೋದಿಲ್ಲ. ಅಂದ್ರೆ ನಮ್ಮ ತರ ಅದಕ್ಕೆ ಅರ್ಥ ಇಲ್ದಲೇ ಇರ್ಬೋದು, ಅಸ್ತಿತ್ವ, ಗೌರವ ಅನ್ನೋ ಅರ್ಥ ಇಲ್ದಲೇ ಇರ್ಬೋದು ಪ್ರಾಣಿಗಳ ಪ್ರಪಂಚದಲ್ಲಿ. ಆದ್ರೆ ಅವುಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವುಗಳು ಬೇಟೆ ಆಡೋದೇ ಇಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಎಷ್ಟೊಂದ್ರೆ ಸುಮ್ಮನೆ ಇಂತ ಭಾವನೆಗಳಿಗೋಸ್ಕರ ಇನ್ನೊಂದು ಪ್ರಾಣಿನ ಹರ್ಟ್ ಮಾಡಲ್ಲ. ಇಲ್ಲ, ಖಂಡಿತ ಇಲ್ಲ ಮೇಡಮ್, ಅದು ಖಂಡಿತ ಇಲ್ಲ. ಪ್ರಾಣಿ ಪ್ರಪಂಚದಲ್ಲಿ ಖಂಡಿತ ಇಲ್ಲ. ಎಲ್ಲೋ ಅಪರೂಪಕ್ಕೆ ಒಂದೆರಡು ಆಗ್ಬೋದೇ ಹೊರತು ಆ ತರ ಅಭ್ಯಾಸ ಅಂತೂ ಪ್ರಾಣಿ ಪ್ರಪಂಚದಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ. ಒಂದು ಚಿಟ್ಟೆ ಹೂವಿನ ಮೇಲೆ ಕೂತ್ಕೊಳ್ಳೋದು ಅದ್ರ ಅವಶ್ಯಕತೆ ಇದ್ರೆ ಮಾತ್ರ. ಅವಶ್ಯಕತೆ ಇಲ್ಲದಿದ್ರೆ ಆ ಹೂವಿಗೆ ತೊಂದರೆ ಆಗೋ ಹಾಗೆ ಚಿಟ್ಟೆ ಹೋಗುದಿಲ್ಲ. ಅದೇ ತರ ಒಂದು ಜಿಂಕೆಯನ್ನ ಹಿಡಿಯೋದಿಲ್ಲ ಯಾವುದು ಹುಲಿ, ಒಂದು ಕಾಟಿಯನ್ನ ಹತ ಮಾಡೋದಿಲ್ಲ. ಅದಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಣಿ ಪ್ರಪಂಚ ನಿಸರ್ಗದಲ್ಲಿ ಅವಶ್ಯಕತೆ ಮಾತ್ರ. ನಮ್ಮ ತರ ಅವಶ್ಯಕತೆ ಇಲ್ದಿದ್ದ ವಿಚಾರಗಳಿಲ್ಲ.